ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನಿವತ್ತು ನಿಮಗೆ ಟೊಮ್ಯಾಟೊ ದೋಸೆ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ನೋಡಿ. ಬೆಳ್ತಿಗೆ ಅಕ್ಕಿ 2 ಲೋಟ ತಗೊಂಡಿದ್ದೇನೆ. 1 ಕಪ್ಪಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ಪಷ್ಟು ರವೆ, ಮತ್ತು 3 ಟೊಮ್ಯಾಟೊ, 1 ಚೂರು ಶುಂಠಿ, ಮತ್ತು ಚಿಲ್ಲಿ ಪೌಡರ್. ಅಕ್ಕಿ ನೀವು ಅಕ್ಕಿ ಹಿಟ್ಟು ತಗೊಂಡ್ರೂ ಆಗ್ತದೆ. ನನ್ನ ಹತ್ರ ಅಕ್ಕಿ ಹಿಟ್ಟು ಇರಲಿಲ್ಲ, ಅದಕ್ಕೆ ನಾನು 2 ಲೋಟ ಅಕ್ಕಿಯನ್ನು ತಗೊಂಡಿದ್ದೇನೆ, ನೆನೆಸಿಟ್ಟಿದ್ದೇನೆ. ಅಕ್ಕಿಗೆ ಟೊಮ್ಯಾಟೊ, ಮೆಣಸಿನ ಹುಡಿ, ಉಪ್ಪು, ಶುಂಠಿ ಹಾಕಿ ಚೆನ್ನಾಗಿ ರುಬ್ಬಿ. ಚಿಲ್ಲಿ ಪೌಡರ್ ಹಾಕಿ, ಉಪ್ಪು ಹಾಕಿ ಗ್ರೈಂಡ್ ಮಾಡಿ. ನಾನು ಹೇಳಿದ ಅರ್ಥ ಆಯ್ತು ಅಂತ ಎಣಿಸ್ತೇನೆ. 2 ಲೋಟ ಅಕ್ಕಿಗೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ರವೆ. ರುಬ್ಬಿದ ಅಕ್ಕಿ ಹಿಟ್ಟಿಗೆ ಗೋಧಿ ಹಿಟ್ಟು, ಬಾಂಬೆ ರವೆ ಹಾಕಿ ಚೆನ್ನಾಗಿ ಕಲಸಿ ನೀರು ದೋಸೆ ಅಕ್ಕಿ ಹಿಟ್ಟಿನ ಅದಕ್ಕೆ ಇರಲಿ ಅದು. ಅದಕ್ಕೆ 1 ಚಮಚ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ, ಕರಿಬೇವು ಹಾಕಿದ್ದೇನೆ, ತುಂಬ ಸ್ಮೆಲ್ಲೆಲ್ಲ ಚಂದ ಬರ್ತದೆ ಅಂತ. ಇಷ್ಟು ಇದು ಮಾಡಿ 10 ನಿಮಿಷ ಇಡಿ. ಚಿಲ್ಲಿ ಫ್ಲೇಕ್ಸ್ ಹಾಕಿ 10 ನಿಮಿಷ ಆದಮೇಲೆ, ಚಿಲ್ಲಿ ಫ್ಲೇಕ್ಸ್ ಇಲ್ಲದಿದ್ದರೆ ಮನೆಯಲ್ಲಿ ಚಿಲ್ಲಿಯನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪನೇ ತರಿಯಾಗಿ ರುಬ್ಬಿ ಅದನ್ನು ಹಾಕಿ. ತುಂಬ ತೆಳ್ಳಗೆ ಮಾಡಿ ದೋಸೆಯನ್ನು ಸ್ವಲ್ಪ ರೋಸ್ಟ್ ಮಾಡಿ ಕಾಯಿ ಚಟ್ನಿಯೊಂದಿಗೆ ಸವಿಯಿರಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಇರುವಾಗಲೇ ಬಿಸಿ ಬಿಸಿಯಾಗಿ ತಿನ್ನಿ, ತುಂಬ ಟೇಸ್ಟ್ ಆಗಿರುತ್ತೆ. ಚೂರು ಕಾಯುವಾಗ ಅದರ ಮೇಲೆ ಎಣ್ಣೆ ಹಾಕಿ, ಆಯಿತಾ?